ಕೊಡಗು ಜಿಲ್ಲೆಯ ಎಲ್ಲ ನಿವೇಶನ ರಹಿತ ಮತ್ತು ವಸತಿ ರಹಿತ ಬಡವರು, ದಲಿತರು, ಕಾರ್ಮಿಕರು ಹಾಗೂ ದುಡಿಯುವ ವರ್ಗಕ್ಕೆ ನಿವೇಶನ ಮತ್ತು ವಸತಿ ಕಲ್ಪಿಸಲು ಶಾಸಕದ್ವಯರು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಐಟಿಯುಸಿ ಒತ್ತಾಯಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಚ್.ಎಂ. ಸೋಮಪ್ಪ, ನಿವೇಶನ ಮತ್ತು ವಸತಿಯ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟು ಎಐಟಿಯುಸಿ ಹಾಗೂ ದಲಿತ ಮುಖಂಡ ಮಾಯಮೂಡಿ ರಮೇಶ್ ನೇತೃತ್ವದಲ್ಲಿ ಜಿಲ್ಲೆಯ ಸುಮಾರು 40 ಗ್ರಾಮ ಪಂಚಾಯಿತಿ ಎದುರು ಧರಣಿ ನಡೆಸಿದ್ದೇವೆ. ಪ್ರತಿಭಟನೆ, ವಾಹನ ಜಾಥಾ ನಡೆಸಲಾಗಿದೆ. ವಿವಿಧ ಸಂಘಟನೆಗಳು ಕೂಡ ಇದಕ್ಕಾಗಿ ಪ್ರತಿಭಟಿಸಿವೆ. ಹೋರಾಟದ ಫಲವಾಗಿ 2020-21ರಲ್ಲಿ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೈಸಾರಿ ಜಾಗವನ್ನು ಗುರುತು ಮಾಡಲಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದುವರೆಗೂ ನಿವೇಶನ ಹಂಚಿಕೆಯಾಗಿಲ್ಲ. ಇದೀಗ 3,000 ನಿವೇಶನಗಳ ಮಂಜೂರಾತಿಗೆ ಒಪ್ಪಿಗೆ ಸಿಕ್ಕಿದ್ದು, ಇದು ಶಾಸಕರ ಪ್ರಯತ್ನದ ಫಲವೆಂದು ದಾರಿ ತಪ್ಪಿಸುತ್ತಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೊಡಗಿನ 2 ಶಾಸಕರಿಗೆ ಬಡವರ ಮೇಲೆ ಕಾಳಜಿ ಇದ್ದಲ್ಲಿ ನಿವೇಶನ ರಹಿತರಿಗೆ ಮನೆ ನಿರ್ಮಿಸಿಕೊಡಲಿ. ನಿರ್ಲಕ್ಷ್ಯ ವಹಿಸಿದ್ರೆ 2 ಶಾಸಕರ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಸೋಮಪ್ಪ ಎಚ್ಚರಿಸಿದರು. ಸತತವಾಗಿ ನಾವು ಹೋರಾಟ ಮಾಡಿಕೊಂಡು ನಮ್ಮ ಏನಿವತ್ತು ಬೇರೆ ರೀತಿಯಲ್ಲಿ ಗುಲಾಮ ರೀತಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಅದನ್ನ ನೀವು ತೊಲಗಿಸ್ಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಬರ್ತೀವಿ. ಮಾನ್ಯ ಸಿದ್ದರಾಮಯ್ಯನವರಿಗೂ ಸಹ ನಾವು ಈ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಎಲ್ಲಾ ವಿಚಾರದಲ್ಲಿ ನೀವೇನು ಇವತ್ತು ಕಾರ್ಮಿಕರಿಗೆ ಗ್ಯಾರಂಟಿ ಕೊಟ್ಟಿದ್ದೀರಿ, ಸಂತೋಷ ವಿಷಯ. ಆದ್ರೆ ಅವನಿಗೊಂದು ಇರ್ಲಿಕ್ಕೆ ಒಂದು ಮನೆ, ಇದನ್ನ ನೀವೊಂದು ಯಾಕೆ ಕೊಡಬಾರದು ಅಂತ ಹೇಳಿ ನಾವು ಇವತ್ತು ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ನೀವು ಅಧಿಕಾರದಲ್ಲಿ ಇವತ್ತು ಕೂತಿದ್ದೀರಿ. ಇದನ್ನ ಮರಿಬಾರದು ನೀವು. ಯಾಕೆಂತಂದ್ರೆ ನಮ್ಮ ಸಪೋರ್ಟ್ ನಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಇವತ್ತು ಆಡಳಿತ ಮಾಡ್ತದೆ. ಆದರೆ ಒಂದು ನಿವೇಶನ ಕೊಡ್ಲಿಕ್ಕೆ, ಮನೆ ಇಲ್ಲದವರಿಗೆ ಒಂದು ನಿವೇಶನ ಕೊಡ್ಲಿಕ್ಕೆ ಯಾಕೆ ಇವರಿಗೆ ಆಗ್ತಾ ಇಲ್ಲ ಅಂತ ನಮ್ಮ ಇವತ್ತಿನ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದ್ರಿಂದ ದಯಮಾಡಿ ಇವತ್ತೇನು ಐಡಿಪಿ ಅಧಿಕಾರಿಯೊಬ್ಬರು ಏನು ಶಾಸಕರನ್ನು ಮೇಲೆತ್ತುಕೊಂಡು ಏನಿವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಇದು ಅವರ ಫಲ ಅಲ್ಲ, ಇದು ನಮ್ಮ ಹಲವಾರು ಸಂಘಟನೆ ಫಲ. ನಾವು ಹೋರಾಟ ಮಾಡಿಕೊಂಡು ಬಂದಿರುವಂತಹ ಪೈಸಾರಿ ಜಾಗಗಳನ್ನು ಬಿಡಿಸಿದ್ದೇವೆ. ನಾವು ಆ ಪೈಸಾರಿ ಜಾಗವನ್ನು ಇವತ್ತು ಇವರು ಏನು ಅಧಿಕಾರ ಇದ್ದಾರೆ ಕೊಡುವಂತ ಕೆಲಸ ಮಾಡಬೇಕು. ಬಿಟ್ರೆ ಅದನ್ನ ನಾವೇ ನಮ್ಮ ಶ್ರಮ ಅಂತ ಹೇಳುವಂಥದ್ದು ಐಡಿಪಿ ಇವರು ಬಿಡಬೇಕು. ಜೊತೆಗೆ ಈಗಾಗಲೇ 2 ಶಾಸಕರು ಸಹ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ 2000 ಇಸ್ವಿಯಿಂದ ನಾವು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನಮ್ಮ ನಿವೇಶನದ ಅರ್ಜಿಯನ್ನು ಕೊಟ್ಟಿದ್ದೇವೆ. ಇದನ್ನ ಯಾಕೆ ಇವರು ತರಿಸಿಕೊಂಡು ಇವ್ರು ಯಾಕೆ ಇಒ ಅವರಿಗೆ ಇದನ್ನ ಮಾಹಿತಿ ಕೊಟ್ಟು ಎಲ್ಲಿ ಗ್ರಾಮ ಪಂಚಾಯತ್ ಯಾವ ಗ್ರಾಮದಲ್ಲಿ ಪೈಸಾರಿ ಜಾಗ ಇದೆ ಅದನ್ನು ಬಿಡಿಸಿ ಯಾಕೆ ಇವ್ರಿಗೆ ಮನೆ ಕೊಡಬಾರದು ಅಂತ ಹೇಳಿ ಒಂದು ಸಂದರ್ಭ. ಯಾಕೆಂತ ಹೇಳಿದ್ರೆ ಪಾಪದವರಿಗೆ ಮನೆ ಕೊಟ್ಟರೆ ಇವರಿಗೆ ಆದಾಯ ಬರೋದಿಲ್ಲ. ಅದೇ ಇವರಿಗೆ ಕೋಟಿಗಟ್ಟಲೆ ಇರುವಂತ ಏನಾದರೂ ಕಾಮಗಾರಿಗಳನ್ನಾದ್ರೆ ಮಾಡಿದ್ರೆ ಇವರ ಸಂಪತ್ತು ಹೆಚ್ಚಾಗಬಹುದು. ಸುದ್ದಿಗೋಷ್ಠಿಯಲ್ಲಿ ಸಿಪಿಐ ಕಾರ್ಯದರ್ಶಿ ರಫೀಕ್, ದಲಿತ ಮುಖಂಡ ಮಾಯಮೂಡಿ ರಮೇಶ್, ಸೋಮವಾರಪೇಟೆ ಸಿಪಿಐ ಕಾರ್ಯದರ್ಶಿ ಶಬಾನಾ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.